ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಕಡೆ ತುಂಬ ಟ್ರೆಂಡಿಂಗಾಗಿ ನಡೀತಾ ಇರೋ ಖುಷ್ಬು ಅವರ ವೈರಲ್ ಕ್ಯಾರೆಟ್ ಆಯಿಲ್ನ ನಾನು ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಬಟ್ ಈ ಆಯಿಲ್ ಹೇಗೆ ಪ್ರಿಪೇರ್ ಮಾಡ್ಕೊಳ್ಬೇಕು, ಹಾಗೆ ಯಾರಿಗೆಲ್ಲ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಆಯಿಲ್ ಸ್ಕಿನ್ ಇರೋರು ಯೂಸ್ ಮಾಡ್ಬೋದಾ, ಯೂಸ್ ಮಾಡಬಾರ್ದಾ, ಒಂದು ವೇಳೆ ಆಯಿಲ್ ಸ್ಕಿನ್ ಅವರು ಯೂಸ್ ಮಾಡಿದ್ರು ಯಾವ ಥರ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ? ಮೊದಲಿಗೆ ಒಂದು ಬೌಲಲ್ಲಿ ನಾನು ಒಂದು 100 ಗ್ರಾಮಷ್ಟು ಗಾಣದಲ್ಲಿ ಆಡಿಸಿರೋ ಅಂಥ ಪ್ಯೂರ್ ಕೋಕೋನಟ್ ಆಯಿಲ್, ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಪ್ಯೂರ್ ಆಗಿದ್ದರೆ ತುಂಬಾ ಒಳ್ಳೆಯದು. ಗಾಣದಲ್ಲಿ ಆಡಿಸಿರೋದಾದರೆ ನಿಮ್ಮ ಹತ್ರ ಒಣ ಕೊಬ್ಬರಿ ಏನಾದರೂ ಇದ್ದರೆ ಆದಷ್ಟು ಗಾಣದಲ್ಲಿ ಆಡಿಸ್ಕೊಂಡು ಬನ್ನಿ, ಅಥವಾ ಗಾಣದಲ್ಲಿ ಆಡಿಸಿರೋ ಅಂಥ ಎಣ್ಣೆನ ತೊಗೊಂಡು ಬನ್ನಿ. ಒಂದು ವೇಳೆ ಅದು ಸಿಗಲ್ಲ ಅಂತ ಅನಿಸೋ ಹಾಗಿದ್ರೆ ಮಾತ್ರ ಪ್ಯಾರಾಶೂಟ್ ಆಯಿಲ್ ಬರುತ್ತೆ ಅಲ್ವಾ, ನೀವು ಅದನ್ನು ಬೇಕಾದರೆ ಯೂಸ್ ಮಾಡ್ಕೊಳ್ಳಿ, ಆಯಿತಾ? ಇದ್ರ ಜೊತೆಗೆ ತುರಿದಿಟ್ಟಿರೋ ಅಂಥ ಕ್ಯಾರೆಟ್ ಹಾಗೆ ತುರಿದಿಟ್ಟಿರೋ ಅಂಥ ಬೀಟ್ರೂಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಹಸಿ ಅರಿಶಿಣನ ಕೂಡ ತುರಿದಿಟ್ಕೊಂಡಿದ್ದೆ. ನೋಡಿ ಕಲರ್ ಯಾವ ಥರ ಇದೆ ಕೈಯಲ್ಲಿ ಅಂತ ಹೇಳಿ. ಅರಿಶಿಣನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನಿಮ್ಗೇನಾದರೂ ಅರಿಶಿಣ ಇಷ್ಟ ಆಗಲ್ಲ ಅನ್ನೋ ಹಾಗಿದ್ರೆ ಸ್ಕಿಪ್ ಮಾಡ್ಕೊಳ್ಬೋದು. ಕೆಲವೊಬ್ಬೊಬ್ಬರಿಗೆ ಅರಿಶಿಣ ಸೂಟ್ ಆಗಲ್ಲ, ಅರಿಶಿನ ಹಚ್ಕೊಂಡ್ಮೇಲೆ ಪಿಂಪಲ್ಸ್ ಬರುತ್ತೆ. ಸೊ ಅಂಥವ್ರು ಯಾರಾದರೂ ಇದ್ದರೆ ಅರಿಶಿನ ಸ್ಕಿಪ್ ಮಾಡ್ಕೊಳ್ಬೋದು. ಇಲ್ಲ ಏನೂ ಆಗಲ್ಲ ಅನ್ನೋ ಹಾಗಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಹತ್ರ ಹಸಿ ಅರಿಶಿನ ಇಲ್ಲ ಅಂತ ಅಂದರೆ ನಾರ್ಮಲಾಗಿ ವೈಲ್ಡ್ ಟರ್ಮರಿಕ್ ಪೌಡರ್ ಬರುತ್ತೆ ಅಲ್ವಾ, ಕಸ್ತೂರಿ ಅರಿಶಿನ, ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬಹುದು. ಎಲ್ಲ ಆ್ಯಡ್ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ಅಂದರೆ ಇವಾಗ ಎಣ್ಣೆ ಒಳಗಡೆ ನಾವೇನಾದರೂ ಹಾಕಿದ್ರೆ ಅದು ಒಂಥರ ಗರಿಗರಿಯಾಗಿ ಆಗುತ್ತೆ ಅಲ್ವಾ, ಆ ಥರ ಗರಿಗರಿಯಾಗಿ ಈ ಕ್ಯಾರೆಟ್ ಹಾಗೆ ಬೀಟ್ರೂಟ್ ಅರಿಶಿನ ಮೂರೂ ಗರಿ ಆಗೋವರೆಗೂ ನೀವು ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇನ್ನೇನು ನೀವು ಆಫ್ ಮಾಡ್ತೀರಾ ಅನ್ನೋವಂಥ ಟೈಮಲ್ಲಿ ನಾನು ಆರೆಂಜ್ ಪೀಲ್ ಪೌಡರ್ನ 1 ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆರೆಂಜ್ ಪೀಲ್ ಪೌಡರ್ ಏನಾದರೂ ಇಲ್ಲ ಅಂದರೆ ಆರೆಂಜ್ ಸಿಪ್ಪೆ ಇರುತ್ತೆ ಅಲ್ವಾ, ಅದನ್ನು ನೀವು ಸ್ಟಾರ್ಟಿಂಗಲ್ಲೇ ಆ್ಯಡ್ ಮಾಡ್ಕೊಳ್ಳಿ. ನಾನು ಕೊನೆಯದಾಗಿ ಪೌಡರ್ ಆಗಿರೋದ್ರಿಂದ ಕೊನೆಯದಾಗಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆರೆಂಜ್ ಪೀಲ್ ಪೌಡರ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಎಣ್ಣೆನ ಮಕ್ಕಳಿಗೆ ಏನಾದರೂ ಯೂಸ್ ಮಾಡ್ತೀರಾ ಅನ್ನೋ ಹಾಗಿದ್ರೆ ಇದಕ್ಕೆ ಆಲಿವ್ ಆಯಿಲ್ ಹಾಗೆ ಬಾದಾಮಿ ಆಯಿಲ್ನ ಯೂಸ್ ಮಾಡ್ಕೊಳ್ಬೇಕು. ಯಾವಾಗ ಅಂದರೆ ನಾವು ಈ ಥರ ಆಫ್ ಮಾಡ್ತೀವಿ ಅಲ್ವಾ, ಆ ಟೈಮಲ್ಲಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಕುದಿಯೋವಾಗ ಆ್ಯಡ್ ಮಾಡ್ಕೊಳ್ಬಾರ್ದು ಅದನ್ನು. ಇನ್ನು ಎಣ್ಣೆ ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಈ ಎಣ್ಣೆನ ಮಕ್ಳಿಗೆ ಬೇಕಾದರೂ ನೀವು ಯೂಸ್ ಮಾಡ್ಬೋದು, ದೊಡ್ಡವ್ರು ಬೇಕಾದರೂ ಯೂಸ್ ಮಾಡ್ಕೊಳ್ಬಹುದು, ಅಥವಾ ವಯಸ್ಸಾದವ್ರು ಬೇಕಾದ್ರೂ ಯೂಸ್ ಮಾಡ್ಬೋದು, ಗಂಡಸರು ಬೇಕಾದರೂ ಯೂಸ್ ಮಾಡ್ಬೋದು. ಯಾರು ಯೂಸ್ ಮಾಡಿದ್ರು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒಂದು ವೇಳೆ ಮಕ್ಳಿಗೆ ಏನಾದರೂ ನೀವು ಹಚ್ಚಬೇಕು ಅಂದ್ಕೊಳ್ತಾ ಇದ್ದೀರಾ ಅಂದರೆ ತುಂಬ ಜನಕ್ಕೆ ಮಕ್ಕಳು ಕಪ್ಪಾಗಿದ್ದರೆ ಬೆಳ್ಳಗಾಗಬೇಕು ಅನ್ನೋದಕ್ಕೋಸ್ಕರ ಏನೇನೋ ಯೂಸ್ ಮಾಡ್ತಾ ಇರ್ತೀರಾ ಅಲ್ವಾ. ಸೊ ಅದ್ರ ಬದಲಾಗಿ ಈ ಒಂದು ಎಣ್ಣೆಗೆ ನೀವು ಆಲಿವ್ ಆಯಿಲ್ ಹಾಗೆ ಬಾದಾಮಿ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡೋದ್ರಿಂದ ಮಕ್ಕಳು ಕೂಡ ತುಂಬ ವೈಟ್ ಆ್ಯಂಡ್ ಬ್ರೈಟ್ ಆಗಿ ಬರೋದಕ್ಕೆ ತುಂಬಾ ಚಾನ್ಸ್ ಇದೆ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ನಾವು ಬರೀ ಕ್ಯಾರೆಟ್ನ ಇದಕ್ಕೆ ಆ್ಯಡ್ ಮಾಡಿಲ್ಲ, ಬೀಟ್ರೂಟ್ ಆ್ಯಡ್ ಮಾಡಿದ್ದೀವಿ, ಹಾಗೆ ಆರೆಂಜ್ ಪೀಲ್ ಪೌಡರ್ ಆ್ಯಡ್ ಮಾಡಿದ್ದೀವಿ, ಅರಿಶಿನ ಕೂಡ ಆ್ಯಡ್ ಮಾಡಿದ್ದೀವಿ. ಮಕ್ಕಳಿಗೆ ಯೂಸ್ ಮಾಡೋ ಹಾಗಿದ್ರೆ ನೀವು ಅರಿಶಿನ ಸ್ಕಿಪ್ ಮಾಡ್ಕೊಳ್ಳಿ, ದೊಡ್ಡವ್ರಿಗೆ ಯೂಸ್ ಮಾಡೋ ಹಾಗಿದ್ರೆ ಮಾತ್ರ ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ. ಈ ಆಯಿಲ್ ಪ್ರಿಪೇರ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟು ಆಯಿಲ್ ಪ್ರಿಪೇರ್ ಮಾಡ್ಕೊಂಡ್ಮೇಲೆ ಆಯಿಲಿ ಸ್ಕಿನ್ ಇರೋರಿಗೆ ಹೇಗಪ್ಪ ನಮಗೆ ಆಯಿಲಿ ಸ್ಕಿನ್ ಇದೆ ಅದರಲ್ಲಿ ನಾವು ಆಯಿಲ್ನ ಹಚ್ಕೊಳ್ಳೋದು ಅಂತ ತುಂಬ ಜನಕ್ಕೆ ಪ್ರಾಬ್ಲಮ್ ಇರುತ್ತೆ. ಸೊ ಅಂಥವ್ರಿಗೋಸ್ಕರ ಈ ಸ್ಕ್ರಬ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸೇಮ್ ಕ್ವಾಂಟಿಟಿ ಅಂದರೆ ಒಂದೇ ಮೆಜರ್ಮೆಂಟಲ್ಲಿ ನಾನು ಅಕ್ಕಿ, ಮಸೂರ್ ದಾಲ್ ಹಾಗೆ ಹೆಸರು ಕಾಳು, ಕಡಲೆಬೇಳೆ ಹಾಗೆ ಓಟ್ಸ್ನ ತೊಗೊಂಡಿದ್ದೀನಿ. ಇದರಲ್ಲಿ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಇಲ್ಲ ಅಂದರೂ ನೀವು ಸ್ಕಿಪ್ ಮಾಡ್ಕೊಳ್ಬೋದು, ಇದ್ದರೆ ಮಾತ್ರ ಚೆನ್ನಾಗಿರುತ್ತೆ. 5 ಕಾಂಬಿನೇಷನ್ ಆಗಿ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ಇಷ್ಟನ್ನು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ರುಬ್ಕೊಂಡ್ಮೇಲೆ ತುಂಬ ಫೈನ್ ಪೇಸ್ಟಾಗಿ ನೀವು ಪೌಡರ್ ಆಗಿ ಇದನ್ನು ರುಬ್ಕೋಬೇಡಿ, ಸ್ವಲ್ಪ ಆದರೂ ದರ್ದರಿಯಾಗಿರಬೇಕು. ಆವಾಗಲೇ ನಾವು ಫೇಸ್ಗೆ ಯೂಸ್ ಮಾಡಿದಾಗ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಆಯಿಲಿ ಸ್ಕಿನ್ ಇರೋರು ಮಾತ್ರ ಯೂಸ್ ಮಾಡಬೇಕಂದ್ರೆ ಹಾಗೇನಿಲ್ಲ, ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನು ಆಯಿಲ್ ಅಪ್ಲೈ ಮಾಡಿದಾಗ ಅಥವಾ ಆಯಿಲ್ ಮಸಾಜ್ ಮಾಡಿದಾಗ ಮಾತ್ರ ಇದನ್ನು ನಾವು ಯೂಸ್ ಮಾಡಬೇಕಂದ್ರೆ ಆ ಥರ ಕೂಡ ಏನೂ ಇಲ್ಲ. ನೀವು ಡೈಲಿ ರೋಟೀನಲ್ಲಿ ಡೈಲಿ ಬೆಳಿಗ್ಗೆ ಹೊತ್ತು ನೀವು ಫೇಸ್ ವಾಶ್ ಮಾಡ್ತೀರಲ್ವಾ, ಅಥವಾ ನೈಟ್ ಹೊತ್ತು ಮಲ್ಗೋಕ್ಕೆ ಮುಂಚೆ ಫೇಸ್ ವಾಶ್ ಮಾಡ್ತೀರಲ್ವಾ, ಆ ಟೈಮಲ್ಲಿ 1 ಸ್ಪೂನಷ್ಟು ನೀವು ಕೈಗೆ ಹಾಕ್ಕೊಂಡು ನೀರಲ್ಲಿ ನೆನೆಸ್ಕೊಂಡು ಫೇಸ್ ಎಲ್ಲ ಫುಲ್ ಸ್ಕ್ರಬ್ ಮಾಡಿಕೊಂಡು ನೀವು ಮುಖ ತೊಳ್ಕೊಂಡು ಮಲ್ಕೊಂಡ್ರು ಕೂಡ ಒಳ್ಳೆ ಬೆನಿಫಿಟ್ಸ್ ಇದೆ. ನಮ್ಮ ಫೇಸಲ್ಲಿ ಡಾರ್ಕ್ ಸ್ಪಾಟ್ಸ್ ಏನಾದರೂ ಇದ್ದರೆ, ಪಿಂಪಲ್ಸ್ ಏನಾದರೂ ಇದ್ದರೆ, ಹಾಗೆ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಏನಾದರೂ ಇದ್ದರೆ, ಜಾಸ್ತಿ ಮೂಗತ್ರ ಈ ತುಟಿ ಕೆಳಗಡೆ ಎಲ್ಲ ಆಗ್ತಿರುತ್ತೆ, ಅದೆಲ್ಲ ತುಂಬಾ ಅವಾಯ್ಡ್ ಆಗುತ್ತೆ ಈ ಪೌಡರ್ನ ಯೂಸ್ ಮಾಡೋದ್ರಿಂದ. 1 ಸ್ಪೂನಷ್ಟು ತೊಗೊಂಡ್ರೆ ಸಾಕು, ಜಾಸ್ತಿ ಕ್ವಾಂಟಿಟಿ ಕೂಡ ಬೇಕಾಗಿಲ್ಲ. ಡೈಲಿ ಯೂಸ್ ಮಾಡೋರಾದರೆ 1/2 ಟೇಬಲ್ ಸ್ಪೂನಷ್ಟು ತೊಗೊಳ್ಳಿ.
ಇವಾಗ ನೆಕ್ಸ್ಟು ಪ್ರಿಪೇರ್ ಮಾಡ್ಕೊಂಡಿದ್ದಾಯ್ತಲ್ವ, ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ 1 ಟೇಬಲ್ ಸ್ಪೂನಷ್ಟು ಕ್ಯಾರೆಟ್ ಆಯಿಲ್ನ ನಾವು ಕೈಗೆ ಹಾಕ್ಕೊಂಡು ಚೆನ್ನಾಗಿ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡಿರಬೇಕು. ಒಂದು ವೇಳೆ ಮನೇಲಿ ಇರೋ ಅಂಥವ್ರು ಯಾರಾದರೂ ಆಗಿದ್ದರೆ ನೀವು ಬೆಳಿಗ್ಗೆ ಅಪ್ಲೈ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಒಂದು ವೇಳೆ ಕೆಲಸಕ್ಕೆ ಏನಾದರೂ ಹೋಗೋ ಅಂಥವ್ರು ಇದ್ದೀರಾ, ನಮಗೆ ಬೆಳಿಗ್ಗೆ ಹೊತ್ತು ಟೈಮ್ ಇರಲ್ಲ ಅನ್ನೋ ಹಾಗಿದ್ರೆ ನೈಟ್ ಹೊತ್ತು ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಅಪ್ಲೈ ಮಾಡ್ಕೊಂಡ್ಮೇಲೆ ನಾವು ಹಾಗೆ ಮಲ್ಗೋಕ್ಕಾಗಲ್ಲ ಅಲ್ವಾ, ಜಿಡ್ಡೆಲ್ಲ ಹಾಗೆ ಇರುತ್ತೆ. ಅದರಿಂದ ಫೇಸ್ ವಾಶ್ ಮಾಡ್ಕೊಂಡು ಮಲ್ಕೊಳ್ಳಿ. ಸೋಪ್ ಹಾಕಿಬಿಟ್ಟು ಯಾವುದೇ ಕಾರಣಕ್ಕೂ ನೀವು ಫೇಸ್ ವಾಶ್ನ ಮಾಡಬಾರ್ದು. ನಾನು ಹೇಳಿದ್ದೀನಲ್ವಾ ಸ್ಕ್ರಬ್, ಅದನ್ನು ನೀವು ಮನೇಲಿ ಪ್ರಿಪೇರ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಒಂದು ವೇಳೆ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಮಾಮೂಲಿ ಕಡಲೆ ಹಸಿಟ್ಟು ಬರುತ್ತೆ ಅಲ್ವಾ, ಕಡಲೆ ಹಸಿಟ್ಟಿಂದ ಕೂಡ ನೀವು ಮುಖನ ತೊಳ್ಕೊಂಡು ಮಲ್ಕೊಳ್ಬಹುದು. 2ರಿಂದ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬಟ್ ಆ ಸ್ಕ್ರಬ್ನ ಯೂಸ್ ಮಾಡೋದ್ರಿಂದ ಇನ್ನೂ ಬೆಟರ್ ರಿಸಲ್ಟೇ ಸಿಗುತ್ತೆ ಅಂತ ಹೇಳ್ತೀನಿ. ಈ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಮಸಾಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಆಯಿಲ್ನ ನಾವು ಫೇಸ್ಗೆ ಅಪ್ಲೈ ಮಾಡಿದ್ಮೇಲೆ ಮಸಾಜ್ ಮಾಡಲೇಬೇಕು. ಮಸಾಜ್ ಮಾಡೋದ್ರಿಂದನೇ ನಮ್ಮ ಫೇಸ್ ತುಂಬ ಗ್ಲೋ ಆಗಿ ಇರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಆಯಿಲಿ ಸ್ಕಿನ್ ಇರೋರು ಏನಾದರೂ ಇದನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ, ನಂದು ಕೂಡ ಆಯಿಲಿ ಸ್ಕಿನ್ನೇ. ಆದಷ್ಟು ಆಯಿಲಿ ಸ್ಕಿನ್ ಇರೋರು ವಾರಕ್ಕೆ 2 ಸರ್ತಿ ಯೂಸ್ ಮಾಡಿದ್ರೆ ಸಾಕು. ಡೈಲಿ ಏನು ಯೂಸ್ ಮಾಡೋದು ಬೇಕಾಗಿಲ್ಲ. ನಾರ್ಮಲಾಗಿ ಡ್ರೈ ಸ್ಕಿನ್ ಅಥವಾ ನಾರ್ಮಲ್ ಸ್ಕಿನ್ ಇರೋರಾದರೆ ಡೈಲಿ ಕೂಡ ಯೂಸ್ ಮಾಡ್ಬೋದು, ನೀವು ಏನೂ ತೊಂದರೆ ಆಗೋದಿಲ್ಲ. ಇನ್ನು ಕಪ್ಪಗಿರೋರು ಏನಾದರೂ ಬೆಳ್ಳಗಾಗಬೇಕು ಅನ್ನೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅಂಥವ್ರು ಮಾತ್ರ ಡೈಲಿ ಯೂಸ್ ಮಾಡಲೇಬೇಕು ಕಂಪಲ್ಸರಿ, ಆವಾಗಲೇ ಬೆಟರ್ ರಿಸಲ್ಟ್ ಸಿಗುತ್ತೆ. ನಾನು ಆಲ್ರೆಡಿ ವೈಟ್ ಆಗಿರೋದ್ರಿಂದ ನನಗೆ ಸ್ಟಾರ್ಟಿಂಗಲ್ಲಿ ಇದರ ರಿಸಲ್ಟ್ ಗೊತ್ತಾಗಲಿಲ್ಲ. ಅದಾದಮೇಲೆ ಅಪ್ಲೈ ಮಾಡ್ತಾನೆ ನನಗೆ ಗೊತ್ತಾಗಿದ್ದು. ಅಲ್ಲಲ್ಲಿ ನನಗೆ ಪಿಂಪಲ್ಸ್ ಬಂದಾಗ ಡಾರ್ಕ್ ಸ್ಪಾಟ್ಸ್ ಹಂಗೆ ನಿಂತೋಗ್ಬಿಡುತ್ತೆ, ಕಲೆಗಳು. ಅದು ಸ್ವಲ್ಪ ಕಡಿಮೆ ಆಗ್ತಾ ಬಂತು, ಲೈಟ್ ಕಲರ್ ಆಗ್ತಾ ಬಂತು. ಆವಾಗ ನನಗೆ ಕನ್ಫರ್ಮ್ ಆಯಿತು ಇದನ್ನು ಅಪ್ಲೈ ಮಾಡೋದ್ರಿಂದ ನಮಗೆ ಬೆಟರ್ ರಿಸಲ್ಟ್ ಇದೆ ಅಂತ ಹೇಳಿ. ಹಾಗೆ ಫೇಸ್ನ ಯಾವುದೇ ಥರ ಡ್ರೈ ಆಗೋದಕ್ಕೆ ಬಿಡೋದಿಲ್ಲ, ತುಂಬ ಚೆನ್ನಾಗಿ ಸ್ಮೂತಾಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆಗೆ ಬ್ಯೂಟಿ ಪ್ರೆಷರ್ ಪಾಯಿಂಟ್ ಕೂಡ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಏಜ್ ತುಂಬ ಯಂಗಾಗಿ ಇರೋ ಥರ ಮಾಡುತ್ತೆ. ಹಾಗೆ ಸ್ಕಿನ್ ಕೂಡ ತುಂಬ ಹೆಲ್ತಿಯಾಗಿರುತ್ತೆ, ಸ್ಕಿನ್ ಟೈಟಾಗಿ ಇರುತ್ತೆ. ಹಾಗೆ ವೈಟಾಗಿ ಬ್ರೈಟಾಗಿ ಇರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ಎಲ್ಲೆಲ್ಲೆಲ್ಲ ಪ್ರೆಷರ್ ಕೊಡ್ತಾ ಇದ್ದೀನೋ ಅಲ್ಲೆಲ್ಲ ನೀವು ಸೇಮ್ ಇದೇ ಥರ ಕ್ಲಾಕ್ ವೈಸ್ ಹಾಗೆ ಆ್ಯಂಟಿ ಕ್ಲಾಕ್ ವೈಸ್, ಅಂದರೆ ಒಂದು ಕಡೆ ಸುತ್ತಿ ಮತ್ತೆ ಇನ್ನೊಂದು ಕಡೆ ಸುತ್ತಬೇಕು. ಆ ಥರ ನೀವು ಅಟ್ಲೀಸ್ಟ್ ಒಂದು 10-20 ಕೌಂಟ್ ಮಾಡೋ ಅಷ್ಟರೊಳಗಡೆ, ಅಂದರೆ ಇವಾಗ ನಾರ್ಮಲಾಗಿ 1, 2, 3 ಅಂತ ನಾವು ಕೌಂಟ್ ಮಾಡ್ತೀವಲ್ವ, ಅಷ್ಟು ಕೌಂಟ್ ಮಾಡೋದನ್ನು ನೀವು ಮನಸ್ಸಲ್ಲಿ ಕೌಂಟ್ ಮಾಡ್ಕೊಂಡು ಅಷ್ಟೊತ್ತು ನೀವು ಈ ಥರ ಕ್ಲಾಕ್ ವೈಸ್ ಹಾಗೆ ಆ್ಯಂಟಿ ಕ್ಲಾಕ್ ವೈಸ್ ಸುತ್ಕೊಂಡು ಬಂದರೆ ನಿಮ್ಮ ಸ್ಕಿನ್ ತುಂಬಾ ಬ್ರೈಟಾಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಟೈಟಾಗಿ ಆ್ಯಂಟಿ ಏಜಿನಾಗಿ ಇರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನು ಮಸಾಜ್ ಮಾಡಿದಾಗಲೇ ಮಾಡಬೇಕಾ ಅಂದರೆ ಆ ಥರ ಏನಿಲ್ಲ. ನೀವು ಡೈಲಿ ಮಲ್ಗಕ್ಕೆ ಹೋಗ್ತೀರಲ್ವ, ಆ ಟೈಮಲ್ಲೂ ಕೂಡ ನೀವು ನಿದ್ದೆ ಮಾಡೋಕ್ಕೆ ಹೋಗ್ತೀರಾ, ಇನ್ನೇನು ಮಲಗ್ತೀರಾ ಅನ್ನೋ ಟೈಮಲ್ಲಿ ನೀವು ಎಲ್ಲೆಲ್ಲಿ ನಾನು ಪ್ರೆಷರ್ ಪಾಯಿಂಟ್ ತೋರಿಸಿದ್ದೀನೋ ಅಲ್ಲೆಲ್ಲ ಪ್ರೆಷರ್ ಪಾಯಿಂಟ್ ಹತ್ರ ನೀವು ನಾರ್ಮಲಾಗಿ ಸುಮ್ಮನೆ ಬೆರಳಿನ ಸಹಾಯದಿಂದ ಆ್ಯಂಟಿ ಕ್ಲಾಕ್ ವೈಸ್ನ ಮಾಡಿಕೊಂಡು ನೀವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಬ್ರೈಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಡೈಲಿ ನೈಟ್ ಹೊತ್ತು ಕೂಡ ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ ಬೆಟರ್ ರಿಸಲ್ಟೇ ಸಿಗುತ್ತೆ ನಿಮಗೆ. ಸ್ವಲ್ಪ ದಿನದಲ್ಲೇ ವ್ಯತ್ಯಾಸ ಅನ್ನೋದು ಗೊತ್ತಾಗ್ಬಿಡುತ್ತೆ ಈ ಥರ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಏನಾದರೂ ಎಫೆಕ್ಟ್ ಆಗ್ತಿದೆಯಾ ಇಲ್ವಾ ಅಂತ ಹೇಳಿ. ಇವಾಗ ಮಸಾಜ್ ಎಲ್ಲ ಆಯ್ತಲ್ವ, ನೆಕ್ಸ್ಟು ಒಂದು ನ್ಯಾಪ್ಕಿನ್ನ ಬಿಸಿ ನೀರಲ್ಲಿ ಡಿಪ್ ಮಾಡಿಟ್ಟಿದ್ದೆ ಸ್ವಲ್ಪ ಹೊತ್ತು. ನಾನು ಅದನ್ನು ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಫೇಸ್ಗೆ ಈ ಥರ ಒತ್ತಿ ಇಟ್ಕೊಳ್ಳೋದ್ರಿಂದ ಆ ಬಿಸಿ ಶಾಖ ಏನಿದೆ ಅದು ಫೇಸ್ಗೆಲ್ಲ ಅಬ್ಸರ್ವ್ ಆಗುತ್ತೆ. ನಾವು ಅಪ್ಲೈ ಮಾಡ್ಕೊಂಡಿರೋ ಅಂಥ ಒಂದು ಎಣ್ಣೆ ಬೆನಿಫಿಟ್ಸ್ ಏನಿದೆ ಅದು ನಮ್ಮ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಬಿಸಿ ನೀರಲ್ಲಿ ಫೇಸ್ ವಾಶ್ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ. ಈ ಥರ ನಾವು ಜಸ್ಟ್ ಒಂದು ಹಬೆ ಕೊಡಬೇಕಷ್ಟೇ, ಮುಖಕ್ಕೆ ಹಬೆ ಕೊಟ್ಟರೆ ಈ ಥರ ನಮಗೆ ತುಂಬಾ ಚೆನ್ನಾಗಿ ಆಯಿಲ್ ಏನಿದೆ ನಮ್ಮ ಸ್ಕಿನ್ ಒಳಗಡೆ ಡೆಡ್ ಸ್ಕಿನ್ಸ್ ಎಲ್ಲ ಏನಿದೆ ಅದೆಲ್ಲ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನು ಫೇಸ್ ಮೇಲೆ ಸ್ವಲ್ಪ ಹೊತ್ತು ಇಟ್ಕೊಂಡಾದಮೇಲೆ ಅದೇ ಕರ್ಚಿಫಿಂದ ಆ ಆಯಿಲ್ನ ಒಂದು ಸ್ವಲ್ಪ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ಕ್ರಬ್ ರೆಡಿ ಮಾಡ್ಕೊಂಡಿದ್ವಲ್ವ, ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಆ ಸ್ಕ್ರಬ್ನ ನಾನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಬರೀ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದನೇ ನಮಗೆ ಬೆಟರ್ ರಿಸಲ್ಟ್ ಇದೆ. ಬಟ್ ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಹಾಗೆ ಬಿಡೋಕ್ಕಾಗಲ್ಲ. ಅದರಿಂದ ನಾನು ಈ ಸ್ಕ್ರಬ್ನ ಪ್ರಿಪೇರ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡಿಕೊಂಡು ನಾನು ಫೇಸ್ ವಾಶ್ ಮಾಡ್ಕೊಳ್ತಾ ಇದ್ದೆ. ಎರಡೂ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಮನೇಲಿ ಸಿಗುವಂಥ ಪ್ರಾಡಕ್ಟಿಂದನೇ ನಾವು ಎರಡೂ ಕೂಡ ಪ್ರಿಪೇರ್ ಮಾಡ್ಕೊಳ್ಬಹುದು. ನೀಟಾಗಿ ಫೇಸೆಲ್ಲ ಅಪ್ಲೈ ಮಾಡ್ಕೊಂಡಾದ್ಮೇಲೆ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಎಲ್ಲೆಲ್ಲ ಆಗುತ್ತೆ ಅಲ್ಲೆಲ್ಲ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ತಣ್ಣೀರಿಂದ ಫೇಸ್ ವಾಶ್ ಮಾಡಿಕೊಂಡ್ರೆ ಮುಗೀತು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ, ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇದೇ ಥರ ಒಂದು ಒಳ್ಳೆ ಕಂಟೆಂಟ್ ಹಾಗೆ ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.